ಸಿನಿಮಾದಲ್ಲಿ ರವಿ ಸರ್, ಶ್ಯಾಮ್ ಸರ್ ಅವರು ಥ್ಯಾಂಕ್ಸ್ ಹೇಳಬೇಕು. ಅದು ಬಿಟ್ಟರೆ ನಾನು ಈ ಸಿನಿಮಾಗೆ ಈ ಆಕ್ಸಿಡೆಂಟ್ ಆದಾಗ ಆಂಬುಲೆನ್ಸ್ ಬರ್ತಾರಲ್ಲ, ಅಲ್ಲಿ ಆಕ್ಸಿಡೆಂಟ್ ಆಗಿ ಸಿನಿಮಾ ಬಂದಿದ್ದು. ನಾನು ಸಿನಿಮಾ ಆ್ಯಕ್ಟ್ರು ಅಲ್ಲ, ಸಿನಿಮಾದವನು ಅಲ್ಲ. ನಾನು ಈ ಕಡೆ ಪೇಂಟ್ ಕೆಲಸ ಮಾಡಲ್ಲ, ಸಿನಿಮಾ ಕೆಲಸ ಮಾಡಲ್ಲ ಅಂತ ಗೊತ್ತಿದ್ದ ಒದ್ದಾಡ್ತಿದ್ದ ದಿನಗಳಲ್ಲಿ ನನ್ನನ್ನು ತಮ್ಮನ ಥರ ಪ್ರತಿಯೊಂದು ಸಿನಿಮಾಗೂ ನಮ್ಮ ಹುಡುಗ ಇದ್ದಾನೆ, ಒಳ್ಳೆ ಆ್ಯಕ್ಟ್ ಮಾಡ್ತಾನೆ ಅಂತ ಪುಷ್ ಮಾಡಿದ್ದು ನಮ್ಮ ಕುಮಾರಣ್ಣ ಮೊಬೈಲ್ ಬಿಡಿ. ಸೀರಿಯಸ್ಲಿ ನಾನು ಯಾರು ಬರ್ತಿದ್ದರ ಕಾಲದಲ್ಲಿ ಕುಮಾರಣ್ಣ ಯಾರು ಸಿಕ್ಕೂ ನಮ್ಮ ಹುಡುಗ ಒಬ್ಬನೇ ಅಂತಂದು ಫೋನ್ ಮಾಡಿ ನೀನು ಹೋಗು ಅಂತ ಕಳಿಸ್ತಿದ್ರು. ಹಂಗೆ ಈ ಸಿನಿಮಾ ನನ್ನ ಪಾತ್ರ ಕೊಡಿಸಿದ್ರು ಕುಮಾರಣ್ಣನೇ. ಈ ಸಿನಿಮಾದಲ್ಲೂ ನಾನು ಆ್ಯಕ್ಟ್ ಮಾಡೋಕ್ಕೆ ಪ್ರಮುಖ ಪಾತ್ರ ಕುಮಾರಣ್ಣಂದು. ಅಲ್ಲಿಂದ ಇಲ್ಲಿಗೆ ಅದಾದಮೇಲೆ ಅಂಬರೀಷ್ ಸರ್ ಪರಿಚಯ. ಅಂಬರೀಷ್ ಸರ್ ಪರಿಚಯ ಆಗೋಕ್ಕೆ ಮುಂಚೆನೇ ಯಶ್ ಶೆಟ್ಟಿ ನನಗೆ ಹೇಳಿದ್ದ ಅಂಬರೀಷ್ ಸರ್ ಬಗ್ಗೆ, ಮಗ ನೀನು ಬೇಜಾನ್ ಡೈರೆಕ್ಟರ್ಗಳು ನೋಡಿದ್ಯಾ, ಅಂಬರೀಷ್ ಸರ್ ಥರ ಒಬ್ಬರು ನೋಡಿರಲ್ಲ ಅಂತ. ಅವ್ರು ಒಂಥರ ಈ ರಿಂಗ್ ಮಾಸ್ಟರ್ ಇದ್ದಾನೆ, ಯಾವುದನ್ನು ಬೇಕಾದ್ರೂ ಬಳಸ್ತಾರೆ. ಆ ಥರದೊಂದು ಡೈರೆಕ್ಟ್ರು, ತುಂಬ ಡಿಸಿಪ್ಲಿನ್ ಡೈರೆಕ್ಟ್ರು ಅವರು. ನಾನು ಯೂಶಲಾಗಿ ಮೊನ್ನೆನೂ ಯಾವುದೋ ಇಂಟರ್ವ್ಯೂಲ್ಲಿ ಹೇಳಿದೆ, ಯಾವುದೇ ಕಾರಣಕ್ಕೂ ಎಷ್ಟು ದೊಡ್ಡ ಸಿನಿಮಾ ಎಷ್ಟು ದೊಡ್ಡವ್ರ ಜೊತೆ ಆ್ಯಕ್ಟ್ ಮಾಡಿದ್ರು ನಾನು ಪ್ಯಾಕೇಜ್ ಮಾಡಲ್ಲ, ನಾವು ಹೋಗಿಕ್ಕಿಲ್ಲ, ನಾವು ಬಾಡಿಗೆಗೆ. ಹಂಗಾಗಿ ಯಾವ ಕಾರಣಕ್ಕೂ ಒಪ್ಕೊಳ್ಳಲ್ಲ ನನ್ನ ಪ್ಯಾಕೇಜ್, ಅದು ಏನು ಬೇಕಾದ್ರೂ ಆಗಲಿ. ಇವ್ರದ್ರಲ್ಲಿ ಕುಮಾರಣ್ಣ ಇದ್ದಿದ್ದರಿಂದ ತುಂಬ ಏನು ಮಾತಾಡೋಕ್ಕಾಗ್ತಿರ್ಲಿಲ್ಲ. ಪ್ಯಾಕೇಜ್ ಥರ ಬಂತು. ನಾನು ಆಗ ಅಂಬರೀಷ್ ಸರ್ ಹೇಳಿದೆ, ಸರ್ ಬೇಡ ಸರ್, 15 ದಿನ ಅಂತಾರೆ, 20 ದಿನ ಮಾಡ್ತಾರೆ, ಸೊ ನಾನು ಹಂಗಾಗಿ ಮಾಡಲ್ಲ, ನನಗೆ ಡೈಲಿ ಬೇಜಸ್ ಇದ್ರೆ ಮಾಡ್ತೀನಿ, ಮಾಡೋದಿಲ್ಲ ಅಂತ. ಆಗ ಸರ್ ಹೇಳಿದರು, 16 ದಿನನೋ 15 ದಿನನೋ ಡೇಟ್ ಕೊಟ್ಟಿದ್ದೆ, ನಾನು ನೆನಪಿಲ್ಲ ಸರ್. 16 ದಿನ ನೀವು ಬಿಟ್ಕೊಟ್ಟಿಲ್ಲ ಅಂದರೆ ನಾನು ಸಿನಿಮಾ ಬಿಟ್ಕೊಡ್ತೀನಿ ಅಂತ ಸರ್ ಹಿಂಗೆ ಹೇಳ್ತಾರೆ ಸರ್ ಎಲ್ಲ ಅಂತ. 16ನೇ ದಿನ ಮೋಸ್ಟ್ಲಿ 1 ಅವರ್ ಮುಂಚೆ ನಂದು ಕಂಪ್ಲೀಟ್ ಮುಗಿಸಿ 1 ಅವರ್ ಮುಂಚೆ ಬಿಟ್ಕೊಟ್ಟಿದ್ದೀನಿ ಸರ್, ನೀವು ಓಡಬಹುದು ಅಂತ ಹೇಳಿದಂತ ಡೈರೆಕ್ಟರ್ ಅವರು. ಅಷ್ಟು ಪರ್ಫೆಕ್ಷನ್ನು, ಅಷ್ಟು ಪರ್ಫೆಕ್ಟ್. ನಾನು ಆ ಟೈಮಲ್ಲಿ 2-3 ಸಿನಿಮಾಗಳು ಮಾಡ್ತಿದ್ದೆ. ರಾತ್ರಿ 11 ಗಂಟೆ 12 ಗಂಟೆ ಎಲ್ಲ ಆ್ಯಕ್ಟ್ ಮಾಡಿದ್ದೆ. ನಾನು 2 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ 6 ಗಂಟೆವರೆಗೆಲ್ಲ ಯಾರು ಮಳೆ ಬಿಟ್ಬಿಡೋದು. ನಾನು ಪೃಥ್ವಿಗೆ ಯಾರ ಮನೇಲಿ ಮಾತಾಡ್ಕೋತಿದ್ದೀವಿ, ರೋಜ್ ಜ್ವರ ಮಳೆ ಬಂದ್ಬಿಟ್ಟು ಅವನು ಸುಸ್ತಾಗ್ತಾರೆ. 1-2 ಅವರ್ ರೆಸ್ಟ್ ಸಿಕ್ಬಿಡೋದ್ರಿಂದ ಈ ಅಪ್ಪ ಒಂದು ಕವರ್ ಹಾಕೊಂಡ್ಬಿಡೋರು. ಸಾರ್ ಕ್ಯಾಮ್ರಾಗೆಲ್ಲ ಕವರ್ ಹಾಕ್ತೀನಿ, ಅದೊಂದು 2 ಮಾಡಿದ್ದೀನಿ ಸರ್, ಮಳೆ ತೆಗೆದ್ರೆ ಚೆನ್ನಾಗಿರುತ್ತೆ ಅಂತ ಸಾರ್ ಅಂತ. ಹಂಗೂ ಬೆಳೆದ ತಗೊಂಡು ಕೆಲಸ ಮಾಡಿಸೋರು. ಅದು ಬೇಕದು, ಅದು ಎಲ್ಲರಲ್ಲೂ ಬೇಕು ಆ ಕಮಿಟ್ಮೆಂಟು. ಈಗ 15 ದಿನ 20 ದಿನ ಮಾಡಿದ್ರೆ ನಮಗೂ ಅದು ಮನಸ್ಸಿಗೆ ಇದೇನು ಗುರು ಏನೋ ಹೇಳಿದ್ರು ಅಂತೇಳಿ. ಹಾಗಾಗಿ ಅಂಬರೀಷ್ ಸರ್ ತುಂಬ ಇಷ್ಟ ನನಗೆ. ನಾನು ಅಂಬರೀಷ್ ಸರ್ ಹೇಳಿದೆ, ಸರ್ ನೀವು ನೆಕ್ಸ್ಟ್ ಏನಾದರೂ ನನ್ನ ಇಲ್ಲದೆ ಸಿನಿಮಾ ಮಾಡಿದ್ರೆ ನಿಮ್ಮ ಹೆಸರು ಬರೆದು ಸೂಸೈಡ್ ಮಾಡ್ಕೊಡ್ತೀನಿ ನಾನು, ನೀವು ನನ್ನ ಹಾಕೊಳ್ಳಬೇಕು ಅದರ ಪಾತ್ರಕ್ಕೆ ಅಂತ. ಅಶ್ವಿನ್ ಸರ್ ಅದನ್ನೇ ಹೇಳಿದ್ದು, ಅವ್ರು ಗಲಾಟೆ ಮಾಡಿ ಮಾಡಬೇಕು ಅಂತ ಅಂದಿದ್ದು. ನಾನು ಅವಾಗ ಅಶ್ವಿನ್ ಸರ್ ನೋಡ್ತಾರೆ, ಈ ಅಪ್ಪನಿಗೆ ಯಾರು ಈ ಅಪ್ಪನ ಹತ್ರ ಬಂದು ಸಹಾಯಕ್ಕೆ ಅಂತ. ಆಮೇಲೆ ಅನ್ನಿಸ್ತು ಅಂಬರೀಷ್ ಸರ್ ಜೊತೆ ವರ್ಕ್ ಮಾಡಿದ್ಮೇಲೆ ಈ ಕಡೆ ನಾನು ಕ್ಯಾಮ್ರಾ ಎಲ್ಲಿರ್ತಲ್ಲ ಇಲ್ಲ ಅದು ಏನು ಗೊತ್ತು ನಮಗೆ, ಇನ್ನರೂ ಮಿಲ್ಲು HMK ಬರೀ ಗ್ಯಾಂಗ್ ನೋಡಿ 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 ಹಿಂಗೆ ಯಾವುದೋ ಹೀರೋಯಿನ್ನು ಹಿಂಗೆ ಯಾವುದೋ ಚೆನ್ನಾಗಿ ರಾಂಗ ಯಾರೋ ಒಂದು ಸಿನಿಮಾಲಿ ಒಂದು ಕಥೆ ಹೇಳುವಾಗ ಫಾರಿನ್ ಲೊಕೇಶನ್ ಹೇಳಿರ್ತಾರೆ, ಹೈದರಾಬಾದಲ್ಲಿ ಚೀಫ್ ಮಾಡ್ಬಿಟ್ಟು ಸಾಂಸ್ಕೃತಿಕ ಮನೆಗಡೆ ಅಂದ್ಬಿಟ್ಟು. ನಾನು ಮನೆಗೆ ಇದೆಲ್ಲ ಹೇಳ್ಕೊಳ್ಳೋದು, ನಾನು ಹೋಯ್ತಾ ನಾನು ಹೋಗ್ತಿದ್ದೀನಿ, ಕಟ್ ಮಾಡಿದ್ರೆ ಹೈದರಾಬಾದಲ್ಲಿ ಮುಗಿದ್ರು. ಹಂಗಾಗಿ ಹಂಗೆ ಒಂದೇ ಸತಿ ಫಾರಿನ್ ಹೋಗಿದ್ದು ನಾನು ಸುನಿ ಸರ್ ಎಲ್ಲ. ಅದೊಂದು ರಾಜ್ಕಪಿಂದ ಅಲ್ಲಿ ನನ್ನ ಅದ್ಭುತ ಕಲೆ ಸುನಿ ಸರ್ ಒಬ್ಬರಿಗೆ ಗೊತ್ತು, ನಾಟೌಟ್ ಆಗಿದೆ ಯಾವ ರೇಂಜಿಗೆ ಬ್ಯಾಟಿಂಗ್ ಎಲ್ಲ ಮಾಡಿದ್ದೀನಿ ಅಂತ. ಸೊ ಅದನ್ನೇ ಫಾರಿನ್ ಹೋಗಿದ್ದ ಪುಣ್ಯ. ಸೊ ಹಂಗಾಗಿ ನಾನು ಅಶ್ವಿನ್ ಸರ್ ನೋಡೋದು ಬಂದಿದ್ದೆ, ಇಲ್ಲ ಸರ್ ನಾನೇ ಕೇಳಿ ಜಗಳ ಆಡಿ ಬಂದೆ ಸೆಟ್ಗೆ ಅಂತ. ನಾನು ಇದ್ಯಾರು ಈ ಹಿಂಸೆ ತಗೊಳಕ್ಕೆ ಅಪ್ಪ ಹಿಂಗೆ ಆಡ್ತಾರೆ ಅಂತ ಮೊದಲಿಗೆ. ಆಮೇಲೆ ಅಂತೂ ಅಂಬರೀಷ್ ಅವ್ರ ಜೊತೆ ಕೆಲಸ ಮಾಡೋದಿಲ್ಲ, ಈ ಥರದವ್ರ ಜೊತೆ ಕೆಲಸ ಮಾಡಬೇಕು. ನಮ್ಮಲ್ಲಿರೋ ಅಷ್ಟು ಸೋಮಾರಿತನಗಳು ಒಂದಷ್ಟು ಇದನ್ನೆಲ್ಲ ಹೋಗಿಸ್ಬಿಡ್ತಾರೆ ಇದರ ಡೈರೆಕ್ಟರ್. ತುಂಬ ಖುಷಿ ಇತ್ತು. ಥ್ಯಾಂಕ್ ಯು ಅಂಬರೀಷ್ ಸರ್, ತುಂಬ ಥ್ಯಾಂಕ್ಸ್. ಅದ್ಭುತವಾಗಿ ಕೆಲಸ ತೊಗೊಂಡಿದ್ದೀರಿ, ಒಪ್ಕೊಂಡ್ಬಿಟ್ಟಿದ್ದೀರಿ. ಆ್ಯಂಡ್ ಪೃಥ್ವಿ ನನಗೆ ಆಗಿಂದ ಪರಿಚಯ, ಬಿಕಾಸ್ ಕಿಸಲ್ಲಿ ಕೆಲಸ ಮಾಡಿದ್ದೆ ಸಿನಿಮಾದಲ್ಲಿ 6-7 ವರ್ಷದ ಒಡನಾಟ. ಆಮೇಲೆ ಅವನು ಕೆನಡಾಗೆ ಹೋಗ್ದ, ಕೆನಡಾಗೆ ಹೋಗಿ ಆ್ಯಕ್ಟಿಂಗ್ ಅದೆಲ್ಲ ಕಲ್ತ್ಕೊಂಡ್ಬಂದ. ಸರಿ ನಾನು ಇಲ್ಲಿಂದ ಒಂದ್ಸರಿ ಫೋನ್ ಮಾಡಿದಾಣ, ಹಿಂಗಿದೆ ನೀವು ಮಾಡಬೇಕು ಅಂತ. ಬಾ ಮಗ ನೀನು ಕೆನಡಾ ಕಲ್ತಿದ್ಯಾ, ನಾನು ಇಲ್ಲೇ ಕನ್ನಡದಲ್ಲಿ ಕಲ್ತಿದ್ದೀನಿ, ಕನ್ನಡ ನೋಡ್ಬಿಡೋಣಪ್ಪ ಅದು ಪೃಥ್ವಿ ಅಲ್ಲ, 100 ಕೋಟಿ ಖರ್ಚಾಗಿದೆ ಕಲಿಯೋಕ್ಕೆ ಅಂತ. ನಾನೇ ಬರೋಕ್ಕೆ ನಾವು 100 ಕೋಟಿ ದುಡ್ಡು ಕಲಿತಾ ಇದ್ದೀನಿ ಕನ್ನಡದಲ್ಲಿ ಅಂತ. ಅವ್ರು ಖರ್ಚು ಮಾಡಿ ಕಲಿಯೋದು ಬೇರೆ, ಅವರೇ ದುಡ್ಡು ಕೊಟ್ಟು ಕಲಿಸೋದು ಬೇರೆ. ಹಂಗೆ ನಮ್ಗೆಲ್ಲ ಜನಗಳು ಕಲಿಸಿದ್ದಾರೆ. ನನಗೆ ನಾವು ಸೆಟ್ ಬಾಯ್ ಬಂದಿದ್ದು. ಇವತ್ತೇನು ಯಾರೋ ಮಾತಾಡಿಲ್ಲ ಸರ್, ಸುದಿ ಸರ್ ಹಿಂಗೆ ಸುದಿ ಹೀಗೆ ಅಂದಾಗ ಅದು ಯಾವುದು ನಾನು ದುಡ್ಡು ಕೊಟ್ಟು ಕಲ್ತಿದ್ದಲ್ಲ, ನನಗೆ ದುಡ್ಡು ಕೊಟ್ಟು ಕಲಿಸಿದ್ದದು. ಎಲ್ಲ ಡೈರೆಕ್ಟರ್ಗಳು ಎಲ್ಲ ನಿರ್ದೇಶಕರುಗಳು ನನಗೆ ಕಲ್ಸ್ಕೊಟ್ಟಂಥದ್ದು. ಸೊ ಪೃಥ್ವಿ ಜೊತೆ ಭಾರಿ ಚೆನ್ನಾಗಿತ್ತು.
ಇವನು ಯಾವುದೋ ಚಾಕ್ಲೇಟ್ ತಿನ್ನಕ್ಕೆ, ಇವನು ಯಾವುದೋ ರೆಡ್ ಬುಲ್ ಕುಡಿಯೋಕ್ಕೆ ಮ್ಯಾನೇಜರ್ ಫೋನ್ ಮಾಡಿ ಸುದ್ದಿ ಸರ್ ಅದೇನೋ ಚಾಕ್ಲೇಟ್ ಕೇಳ್ತಿದ್ದಾರೆ, ರೆಡ್ ಬುಲ್ ಕೇಳ್ತಿದ್ದಾರೆ ಅಂತೆಲ್ಲ ನನ್ನ ದೂರ ಮಾಡಿದ್ದಾರೆ. ನಾನು ನಿಮ್ದೊಂದು ಸಿನಿಮಾ ಮಾಡ್ತೀನಿ ನೋಡಿ, ಆಮೇಲೆ ನಿಂದೆ ಪ್ರಚಾರ ಮಾಡಿದೆ. ನಾನು ಮ್ಯಾನೇಜರ್ ಬೇರೆ ಸಿನಿಮಾಗೆ ಹುಡುಗ ಅದು ಕೇಳ್ತಾನೆ ಇದು ಕೇಳ್ತಾನೆ ಅಂತ ನನ್ನ ಹೆಸರು ಹೇಳ್ಬಿಡಪ್ಪ. ಅಣ್ಣ ನಂದಿದ್ರಲ್ಲಿ ಸ್ನೇಕ್ ಶಾಮ್ ಅಂತ ಅಣ್ಣ, ಆ ವಿಡಿಯೋ ಮಾತ್ರ ಸ್ನೇಕ್ ಸ್ನೇಕ್ಸ್ ಇಲ್ಲ ಸಾರಿ ಸರ್ ಶಾಮ್ಸ್ ಸ್ನೇಕ್ಸ್ ಇಲ್ಲ ಆ ವಿಡಿಯೋ ಅಂತ ಕೆಲಸ ಆಮೇಲೆ ರಚನಾ ಅವ್ರದ್ದು ನಂದು ಹೀರೋದೇ ತುಂಬ ಕಾಂಬಿನೇಷನ್ ಬೆಳೆದಿದ್ದರಲ್ಲಿ ತುಂಬ ಖುಷಿಯಾಗಿತ್ತು. ತುಂಬ ಚೆನ್ನಾಗೂ ನೋಡ್ಕೊಂಡಿದ್ದಾರೆ ನನ್ನ. ಆಮೇಲೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತೇಳಿ ರವೀಣಪ್ಪ ಒಂದು 5 ಲಕ್ಷದ್ದು ಸಿಲ್ವರ್ ಕಾರ್ಡು ಕೊಟ್ಟಿದ್ದಾರೆ. ಕ್ಲಬ್ಗೆ ಮೆಂಬರ್ ಆಗ್ಬಿಡೋ ಖುಷಿಯಾಗಿ ಓಡಾಡ್ಕೊಂಡಿರೋದು. ಥ್ಯಾಂಕ್ ಯು ರವೀಣ ಅದಕ್ಕೂ. ಅಶ್ವಿನ್ ಸರ್ ಹೇಳಿದಂಗೆ ನಾವು ಕಾರ್ಡೆಲ್ಲ ತೊಗೊಳಕ್ಕಾಗಲ್ಲ, ಬಟ್ ಇನ್ನೂ ಒಂದ್ಸರಿ ಸಿನಿಮಾ ಒಂದ್ಸರಿ ಹಾಕೊಂಡು ನೋಡೋರು ಖುಷಿ ಆಯಿತು ಅಂತೇಳಿ ಒಂದಿನ ಪ್ರೀತಿಯಿಂದ ಕರೆದು ಹೋಗೋ ಒಂದು 10 ವರ್ಷ ನೀನು ಯಾಕೆ ಅಲ್ಲಿ ವಯಸ್ಸೋರು ಕುಡಿತೀಯ, ಆರಾಮ ಕಿಂಗ್ಸ್ ಕ್ಲಬ್ಬಲ್ಲೇ ಊಟ ಗೀಟ ಮಾಡಿಕೊಂಡು ಕುಡ್ಕೊಂಡಿದ್ದೆ ಚೆನ್ನಾಗಿರು ಅಂತ. ಸೊ ಥ್ಯಾಂಕ್ ಯು ಅದಕ್ಕೂ. ಥ್ಯಾಂಕ್ ಯು ಅಂಬಿ ಸರ್. ಮಿಕ್ಕಿದೆಲ್ಲ ಫೆಬ್ರವರಿ 19 ನೀವು ಸಿನಿಮಾ ನೋಡಿ ನೀವೇ ಹೇಳ್ಬೇಕು. ಜುಲೈ 19 ಅದೇನು ಗೊತ್ತಾ, ಒಂದು 23 ಸಿನಿಮಾ ಒಟ್ಟೊಟ್ಟಿಗೆ ಮಾಡ್ತಿರ್ತೀನ, ಇದೊಂದು ಕನ್ಫ್ಯೂಷನ್. ಈ ಡೇಟು ಇದೆಲ್ಲ ತಪ್ಪಾದಾಗ ಏನಾದ್ರು ಗೊತ್ತಾ, ನೀರಾಜ ಕೊಡ್ಬೇಕು ಮುಟ್ಟೋದಿರ್ತಾರೆ. ಯಾವುದೋ ಸಿನಿಮಾಗ ಮೊನ್ನೆ ಯಾವುದೋ ಸಿನಿಮಾ ಹೆಸರಿರುತ್ತೆ ಪ್ರೆಸ್ ಮೀಟಲ್ಲಿ ಹೂಣ ಜುಲೈ 19 ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ. ದಯವಿಟ್ಟು ಕಣ್ಣ ಪಡ ಶಂಸೆ. ನನಗೆ ಸ್ಟೇಜ್ ಫಿಯರು, ಮೈಕ್ ನೋಡಿದ್ರೆ ಭಯ, ಕೆಲವು ಸತಿ ಮೈಕು ಭಾಗ ಬರುತ್ತೆ, ಚೂರು ಯಾರು ಮಾತಾಡ್ಬಿಟ್ರೆ ಅದೇ ಭಯ. ಎಸ್ ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.